ಸ್ವಾಮಿ ರಾಮಾನುಜರ ರಥಯಾತ್ರೆ ಮುಳುಬಾಗಿಲಿನ ಎಲ್ಲ ರಸ್ತೆಗಳಲ್ಲೆಲ್ಲ ಬಂದಿದೆ. ಸ್ವಾಮಿ ರಾಮಾನುಜರ ಶ್ರೀಪಾದಗಳು ಎಲ್ಲೆಲ್ಲಿ ಸ್ಪರ್ಶ ಆಗುತ್ತೋ ಅದೆಲ್ಲವೂ ಪವಿತ್ರ ಆಗುತ್ತೆ. ಭಗವಂತನ ಆಜ್ಞೆಯಂತೆ, ಭಗವಂತನ ಸಂಕಲ್ಪದಂತೆ ಸ್ವಾಮಿ ರಾಮಾನುಜರು ಆದಿಶೇಷನ ಅವತಾರವಾಗಿ ಈ ನೆಲದಲ್ಲಿ ಅವತರಿಸಿದ್ರು. ಅವತಾರ ಆದಂಥದ್ದು. ಅಂತಹ ಈ ಭಾರತ ಭೂಮಿಯಲ್ಲಿ ಸ್ವಾಮಿ ರಾಮಾನುಜರು 1009 ವರ್ಷಗಳ ಹಿಂದೆ ಅವತಾರ ಮಾಡಿ ಬಂದರು. ಒಂದು ದೊಡ್ಡ ಈ ಮುಳುಬಾಗಿಲಿಗೆ ಪೌರಾಣಿಕವಾಗಿ ಬಹಳ ವಿಶೇಷತೆ ಇದೆ. ಕಾರಣ ಅಂದರೆ ಈ ಆಂಜನೇಯ ಸ್ವಾಮಿಯನ್ನು ಅರ್ಜುನ ಪ್ರತಿಷ್ಠೆ ಮಾಡಿದ. ಸ್ವತಃ ಶ್ರೀಕೃಷ್ಣ ಇಲ್ಲಿಗೆ ಬಂದು ತಾನು ನಿಂತು ಈ ಆಂಜನೇಯ ಸ್ವಾಮಿಯನ್ನು ಜೀರ್ಣೋದ್ಧಾರ ಮಾಡ್ದ, ಪ್ರತಿಷ್ಠೆ ಮಾಡ್ದ. ಇವತ್ತು ಮುಳುಬಾಗಿಲಿನ ಶ್ರೀ ವೈಷ್ಣವ ಸಂಘದವರು ಅತ್ಯಂತ ಶ್ರದ್ಧೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಸ್ವಾಮಿ ರಾಮಾನುಜರ ತಿರುನಕ್ಷತ್ರ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಈ ಯುವಕರ, ಹಿರಿಯರ ಶ್ರದ್ಧೆ ಸ್ವಾಮಿ ರಾಮಾನುಜರ ಅವರ ಅನುಭವಕ್ಕೆ, ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಈ ನಮ್ಮ ಎಲ್ಲ ಶ್ರೀ ವೈಷ್ಣವ ಬಂಧುಗಳು. ಈಗಷ್ಟೇ ನಾವು ಮುಳುಬಾಗಿಲಿನ ಆಂಜನೇಯ ಸ್ವಾಮಿಯನ್ನು, ಶ್ರೀನಿವಾಸನನ್ನು, ಗೋವಿಂದರಾಜರನ್ನು ದರ್ಶನ ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಸ್ವಾಮಿ ರಾಮಾನುಜರ ರಥಯಾತ್ರೆ ಮುಳುಬಾಗಿಲಿನ ಎಲ್ಲ ರಸ್ತೆಗಳಲ್ಲೆಲ್ಲ ಬಂದಿದೆ. ಸ್ವಾಮಿ ರಾಮಾನುಜರ ಶ್ರೀಪಾದಗಳು ಎಲ್ಲೆಲ್ಲಿ ಸ್ಪರ್ಶ ಆಗುತ್ತೋ ಅದೆಲ್ಲವೂ ಪವಿತ್ರ ಆಗುತ್ತೆ. ಅವರ ಕಟಾಕ್ಷ ಯಾರ್ಯಾರ ಮೇಲೆ ಬೀಳುತ್ತೋ ಅವರೆಲ್ಲ ಪುನೀತರಾಗುತ್ತಾರೆ. ಅವರ ಜೀವನ ಸಾರ್ಥಕ ಆಗುತ್ತೆ. ಆ ಉದ್ದೇಶದಿಂದನೇ ಇವತ್ತು ತಿರುವಾದಿರೆಯ ಪುಣ್ಯ ನಕ್ಷತ್ರದಂದು ನಮ್ಮ ಶ್ರೀ ವೈಷ್ಣವ ಸಂಘದ ಈ ಎಲ್ಲ ಪದಾಧಿಕಾರಿಗಳು ಬಹಳ ವಿಜೃಂಭಣೆಯಿಂದ ಸ್ವಾಮಿ ರಾಮಾನುಜರ ತಿರುನಕ್ಷತ್ರ ಮಹೋತ್ಸವವನ್ನು ಆಚರಿಸ್ತಾ ಇರೋದು ಅತ್ಯಂತ ಅರ್ಥಪೂರ್ಣವಾಗಿದೆ. ಸ್ವಾಮಿ ರಾಮಾನುಜರು, ನಾವೆಲ್ಲ ಅವರನ್ನು ಜಗದಾಚಾರ್ಯರು ಅಂತ ಕರಿತೇವೆ. ಅವರು ಆಚಾರ್ಯರಲ್ಲಿ ಶ್ರೇಷ್ಠರಾದಂಥವರು. ಭಗವಂತನ ಆಜ್ಞೆಯಂತೆ, ಭಗವಂತನ ಸಂಕಲ್ಪದಂತೆ ಸ್ವಾಮಿ ರಾಮಾನುಜರು ಆದಿಶೇಷನ ಅವತಾರವಾಗಿ ಈ ನೆಲದಲ್ಲಿ ಅವತರಿಸಿದರು. ಭಗವಂತ ಆದೇಶ ಕೊಟ್ಟ, ನೀನು ಹೋಗಿ ಈ ಜಗದ ಜನವೆಲ್ಲರನ್ನ ಉದ್ಧಾರ ಮಾಡು, ಅವರೆಲ್ಲರಿಗೆ ಭಗವಂತನ ಅನುಗ್ರಹ ಸಿಕ್ಕುವಂತೆ ಮಾಡು ಅಂತ ಆಜ್ಞೆ ಮಾಡಿದ. ನಿಜ, ಈ ಭಾರತದಲ್ಲಿ ಭಗವಂತ ತನ್ನ ದಶಾವತಾರಗಳನ್ನೆಲ್ಲ ಎತ್ತಿದ. ಆಳ್ವಾರುಗಳ ಅವತಾರವೆಲ್ಲ ಆಯಿತು, ಆಚಾರ್ಯರುಗಳ ಅವತಾರವೆಲ್ಲ ಆಯಿತು. ಆದರೂ ಜನ ಭಗವಂತನ ಕಡೆ ನೋಡ್ತಾ ಇರಲಿಲ್ಲ. ಭಗವಂತನ ಬಗ್ಗೆ ಭಕ್ತಿಯನ್ನು, ಪ್ರೀತಿಯನ್ನು ತೋರಿಸ್ತಾ ಇರಲಿಲ್ಲ. ಭಗವಂತನಿಗೆ ಯೋಚನೆ ಆಯಿತು, ಚಿಂತೆ ಆಯಿತು. ನಾನು ಇವರನ್ನೆಲ್ಲ ಸೃಷ್ಟಿ ಮಾಡಿದ್ದೀನಿ, ಇವರ ಜೀವನ ಸಾರ್ಥಕ ಆಗಬೇಕು, ಹೀಗೆ ವ್ಯರ್ಥ ಆಗಬಾರ್ದು, ಏನೋ ಬಂದರು ಹೋದರು ಅಂತ ಆಗಬಾರ್ದು. ಇಡೀ ಜಗತ್ತಿನ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ ಅತ್ಯಂತ ಶ್ರೇಷ್ಠವಾದಂಥ ರಾಷ್ಟ್ರ. ಇಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ, ಈ ನೆಲದಲ್ಲಿ ಹುಟ್ಟಿದ್ದೇವೆ. ದಶಾವತಾರ ಆದಂಥ ನೆಲ, ಆಳ್ವಾರುಗಳೆಲ್ಲ ಅವತಾರ ಆದಂಥ ಪುಣ್ಯ ಭೂಮಿ. ಸಂತ ಶ್ರೇಷ್ಠರು, ಋಷಿ ಮುನಿಗಳು ಎಂತೆಂಥವರೆಲ್ಲ ಅವತಾರ ಆದಂಥದ್ದು. ಅಂತಹ ಈ ಭಾರತ ಭೂಮಿಯಲ್ಲಿ ಸ್ವಾಮಿ ರಾಮಾನುಜರು 1009 ವರ್ಷಗಳ ಹಿಂದೆ ಅವತಾರ ಮಾಡಿ ಒಂದು ದೊಡ್ಡ ಯುಗವನ್ನು ಸ್ಥಾಪನೆ ಮಾಡೋದು.
ನಾವು ಈಗಷ್ಟೇ ಮುಳುಬಾಗಿಲಿನ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿ ಬಂದವು. ಈ ಮುಳುಬಾಗಿಲಿಗೆ ಪೌರಾಣಿಕವಾಗಿ ಬಹಳ ವಿಶೇಷತೆ ಇದೆ, ಐತಿಹಾಸಿಕವಾದಂಥ ವಿಶೇಷತೆ ಇದೆ. ಕಾರಣ ಅಂದರೆ ಈ ಆಂಜನೇಯ ಸ್ವಾಮಿಯನ್ನು ಅರ್ಜುನ ಪ್ರತಿಷ್ಠೆ ಮಾಡಿದ. ಸ್ವತಃ ಶ್ರೀಕೃಷ್ಣ ಇಲ್ಲಿಗೆ ಬಂದು ತಾನು ನಿಂತು ಈ ಆಂಜನೇಯ ಸ್ವಾಮಿಯನ್ನು ಜೀರ್ಣೋದ್ಧಾರ ಮಾಡಿದ, ಪ್ರತಿಷ್ಠೆ ಮಾಡಿದ. ಮಹಾಭಾರತದ ಸಂದರ್ಭದಲ್ಲಿ ಕೃಷ್ಣನ ರಥದ ಮೇಲಿದ್ದಿದ್ದು ಹನುಮಧ್ವಜ. ಕೃಷ್ಣ ಗೀತೋಪದೇಶ ಮಾಡುವಾಗ ಮೇಲೆಗಡೆ ಧ್ವಜವನ್ನು ನೋಡಿಕೊಂಡು ಗೀತೋಪದೇಶವನ್ನು ಮಾಡಿದಂತೆ. ತ್ರೇತಾಯುಗದಲ್ಲಿ ರಾಮಾವತಾರ ಆದಾಗ ಪ್ರಭು ರಾಮಚಂದ್ರನನ್ನ ಆಂಜನೇಯ ಸ್ವಾಮಿ ಕೇಳ್ದ, ನನಗೇನಾದರೂ ಉಪದೇಶ ಇದೆಯಾ, ನನಗೇನಾದರೂ ಉಪದೇಶ ಕೊಡ್ತೀರಾ ಅಂತ. ಆಗ ರಾಮ ಹೇಳ್ದ, ಈ ಯುಗದಲ್ಲಿ ಕೊಡ್ತಾ ಇಲ್ಲ, ಮುಂದಿನ ಯುಗದಲ್ಲಿ ಮುಂದಿನ ಅವತಾರದಲ್ಲಿ ನಿನಗೆ ನಾನು ಅನುಗ್ರಹವನ್ನು ಮಾಡ್ತೀನಿ ಅಂತ. ಅದೇ ರೀತಿ ಅರ್ಜುನನ ಆ ರಥದಲ್ಲಿದ್ದಂತಹ ಹನುಮಧ್ವಜ ಅದು ಹನುಮಂತನಿಗೆ ಗೀತೋಪದೇಶವನ್ನು ಮಾಡ್ದ. ಅರ್ಜುನ ಕೇಳ್ದ. ಆ ಸಾಕ್ಷಾತ್ ಹನುಮಧ್ವಜ ಇದೆಯಲ್ಲ, ಧ್ವಜದ ಆಂಜನೇಯ ಸ್ವಾಮಿನೇ ಮುಳುಬಾಗಿಲಿನ ಆಂಜನೇಯ ಸ್ವಾಮಿ. ಏನು ವಿಶೇಷ ನೋಡಿ. ಅದು ಯಾರು ಪ್ರತಿಷ್ಠೆ ಮಾಡಿದ್ದು, ಯಾರ ಸಮ್ಮುಖದಲ್ಲಿ ಪ್ರತಿಷ್ಠೆ ಆಗಿದ್ದು? ಕೃಷ್ಣನ ಸಮ್ಮುಖದಲ್ಲಿ ಪ್ರತಿಷ್ಠೆ ಆಯಿತು, ಅರ್ಜುನ ಪ್ರತಿಷ್ಠೆ ಆಯಿತು. ಇಲ್ಲಿರುವಂತಹ ಅನೇಕ ಭಗವಂತ ಎಲ್ಲ ಋಷಿ ಮುನಿಗಳಿಂದ ಪ್ರತಿಷ್ಠಾಪನೆ ಆಗಿರುವಂಥ ನೆಲ ಇದು. ಇಂತಹ ಪುಣ್ಯ ಸ್ಥಳದಲ್ಲಿ ನಮ್ಮ ಆಚಾರ್ಯರಾದಂತಹ ಸ್ವಾಮಿ ರಾಮಾನುಜರ ತಿರುನಕ್ಷತ್ರ ಮಹೋತ್ಸವವನ್ನು ನೀವೆಲ್ಲ ಇಷ್ಟು ಜನ ಶ್ರೀ ವೈಷ್ಣವರು ಸೇರಿ ಇಲ್ಲಿ ಆಚರಣೆ ಮಾಡಿರೋದು ನನಗೆ ಅತ್ಯಂತ ಹೆಮ್ಮೆ ತಂದಿದೆ, ಸಂತೋಷ ತಂದಿದೆ. ಕಳೆದ 12 ವರ್ಷಗಳಿಂದ ಸ್ವಾಮಿ ರಾಮಾನುಜರ ಪ್ರೇರಣೆಯಂತೆ ಇಡೀ ಕರ್ನಾಟಕದಲ್ಲೆಲ್ಲ ಪ್ರವಾಸ ಮಾಡಿ ಸ್ವಾಮಿ ರಾಮಾನುಜರ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕರ್ನಾಟಕದಲ್ಲಿರುವಂಥ ನಮ್ಮೆಲ್ಲ ಶ್ರೀ ವೈಷ್ಣವರನ್ನು ಒಗ್ಗೂಡಿಸಿ ಅವರ ಆಜ್ಞೆಯಂತೆ ಅವರ ಪ್ರೇರಣೆಯಂತೆ ನಮ್ಮೆಲ್ಲ ಶ್ರೀ ವೈಷ್ಣವ ಬಂಧುಗಳು ಸೇರಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದನ್ನು ಸ್ಥಾಪನೆ ಮಾಡಿದ್ರು. ಅದು ಗ್ರಾಮಗಳಲ್ಲಿ ಸಂಚಾರ ಮಾಡಿದ್ವು, ತಾಲ್ಲೂಕು ಕೇಂದ್ರಗಳಲ್ಲಿ ಮಾಡಿದ್ವು. ನಮ್ಮ ಏನು ಈ ಸಮಾಜ ಇತ್ತು, ಇವರೆಲ್ಲ ಬೇರೆ ಬೇರೆ ಬಿಡಿಯಾಗಿದ್ದಂಥ ಅವರೆಲ್ಲ ಆ ರಾಮಾನುಜರ ಕೃಪೆಯಿಂದ ಎಲ್ಲ ಒಗ್ಗೂಡಿದ್ರು. ನಿಜ, ಇದಕ್ಕೆ ಮುಂಚೆ ಅನೇಕ ಸಂಘ ಸಂಸ್ಥೆಗಳಿತ್ತು, ಗುರುಕುಲಗಳಿತ್ತು, ಅನೇಕರು ಹಿರಿಯರು ಕೆಲಸ ಮಾಡಿದ್ದಾರೆ ಈ ಶ್ರೀ ವೈಷ್ಣವ ಸಂಘಕ್ಕೆ. ಆದರೂ ಒಂದು ವೇದಿಕೆ ನಿರ್ಮಾಣ ಆಗಿರಲಿಲ್ಲ. ಆ ವೇದಿಕೆ ನಿರ್ಮಾಣ ಆಯಿತು. ನಮಗೆ ಆಶ್ಚರ್ಯ ಆಯಿತು, ಕರ್ನಾಟಕದಲ್ಲಿ ಇಷ್ಟು ಲಕ್ಷಾಂತರ ಶ್ರೀ ವೈಷ್ಣವ ಭಕ್ತರಿದ್ದಾರ. ಸಂತೋಷ ಆಯಿತು, ಹೆಮ್ಮೆ ಆಯಿತು. ಅದರ ದ್ಯೋತಕವಾಗಿ ಹೋದ ವರ್ಷ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ವಿಶಾಲವಾದಂತಹ ಸ್ಥಳದಲ್ಲಿ ರಾಮಾನುಜ ವಿಶ್ವ ವಿಜಯ ಮಹೋತ್ಸವ ನೆರವೇರಿತು. ನಾಡಿನ ಸುಮಾರು 70-80 ಸಾವಿರ ಶ್ರೀ ವೈಷ್ಣವ ಭಕ್ತರೆಲ್ಲ ರಾಮಾನುಜರೆಲ್ಲ ಅಲ್ಲಿ ಸೇರಿದ್ದು ಸ್ವಾಮಿ ರಾಮಾನುಜರ ವಿಶ್ವರೂಪ ದರ್ಶನ ಎಲ್ಲರಿಗೂ ಆಯಿತು. ನಾವು ಅಂದ್ಕೊಂಡು ಸ್ವಾಮಿ ರಾಮಾನುಜರ ಕೃಪೆ ಎಲ್ಲ ಕಡೆ ಆಗಿದೆ. ಈಗ ಕಳೆದ 2 ತಿಂಗಳಿಂದ ವಿವಿಧ ಜಾಗಗಳಲ್ಲಿ ಸ್ಥಳಗಳಲ್ಲಿ ಸ್ವಾಮಿ ರಾಮಾನುಜರ ತಿರುನಕ್ಷತ್ರ ಮಹೋತ್ಸವ ನಡೀತಾ ಇದೆ. ಏನಂತ ಹಿರಿಮೆ, ನಾವು ಅದಾದ ಮೇಲೂ ಆಚರಣೆ ಮಾಡ್ತೀವಲ್ಲ ಅಂದರೆ, ಸ್ವಾಮಿ ರಾಮಾನುಜರನ್ನು ನಾವೆಲ್ಲ ಜಗದಾಚಾರ್ಯರು ಅಂತ ಕರೀತೇವೆ. ಯಾಕೆ ಜಗತ್ತಿನ ಆಚಾರ್ಯರವರು ಅಂದರೆ, ಜಗತ್ತಿನಲ್ಲಿರುವಂಥ ಎಲ್ಲ ಜನರು ಮೋಕ್ಷಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟಂಥವ್ರು. ಯಾರ್ಯಾರಿಗೆ ಆಸೆ ಇದೆ
ಯಾರ್ಯಾರಿಗೆ ಭಗವಂತನ ದರ್ಶನ ಮಾಡಬೇಕು ಅಂತ ಆಸೆ ಅವರೆಲ್ಲರೂ ಭಗವಂತನ ಕಡೆಗೆ ಹೋಗಬಹುದು ಅನ್ನುವಂಥ ವಿಚಾರಧಾರೆ ಸ್ವಾಮಿ ರಾಮಾನುಜರು. ಅದಕ್ಕೆ ಅವರು ಜಗದಾಚಾರ್ಯರಾದರು. ಅದುವರೆಗಿದ್ದಂತಹ ಸಮಾಜದ ಸ್ಥಿತಿನೇ ಬೇರೆ. ಯಾರೋ ಒಂದಷ್ಟು ಕೆಲವರಿಗೆ ಮಾತ್ರ ಭಗವಂತನ ದರ್ಶನ ಆಗಬಹುದು, ಬೇರೆಯವರಿಗಿಲ್ಲ ಅಂತಿತ್ತು. ಆಳ್ವಾರುಗಳ ದಿವ್ಯ ಸೂಕ್ತಿಯನ್ನು ಆಧಾರವಾಗಿ ತೆಗೆದುಕೊಂಡು, ದಿವ್ಯ ಪ್ರಬಂಧವನ್ನು ಆಧಾರವಾಗಿಟ್ಟುಕೊಂಡು 12 ಆಳ್ವಾರುಗಳ ದಿವ್ಯ ಪ್ರಬಂಧವನ್ನು ದೇವಸ್ಥಾನಗಳಲ್ಲಿ ಪಾರಾಯಣ ಮಾಡುವಂತೆ ಮಾಡಿದರು. ಅಷ್ಟೇ ಅಲ್ಲ, ಜಾತಿ ಮತ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಭಗವಂತನ ದರ್ಶನ ಮಾಡಬಹುದು ಅನ್ನೋಂಥ ವಿಚಾರಧಾರೆ ಸ್ವಾಮಿ ರಾಮಾನುಜರು. ಅದಕ್ಕೋಸ್ಕರ ನಾವು ಅವ್ರನ್ನ ಜಗದಾಚಾರ್ಯರು ಅಂತ ನಾವು ಕರೀತೇವೆ. ಅವರು ಒಂದು ಕಡೆ ಕೂರಲಿಲ್ಲ. ಶ್ರೀರಂಗದಲ್ಲಿ ಇರ್ಬೋದಾಗಿತ್ತು, ಕಾಂಚೀಪುರದಲ್ಲಿ ಇರ್ಬೋದಾಗಿತ್ತು, ಶ್ರೀಪೆರುಂಬುದೂರಲ್ಲಿ ಇರ್ಬೋದಾಗಿತ್ತು. ಇಲ್ಲ, ಹೇಗೆ ದ್ವಾಪರದಲ್ಲಿ ಕೃಷ್ಣ ಮಥುರೆಯಲ್ಲಿ ಹುಟ್ಟಿ ಗೋಕುಲಕ್ಕೆ ಬಂದು, ವೃಂದಾವನಕ್ಕೆ ಬಂದು, ಹಸ್ತಿನಾಪುರಕ್ಕೆ ಬಂದು, ದ್ವಾರಕ್ಕೆ ಹೋಗಿ ಮತ್ತೆ ಹಸ್ತಿನಾಪುರಕ್ಕೆ ಬಂದು ಹೇಗೆ ಎಲ್ಲ ಕಡೆ ಸಂಚಾರ ಮಾಡಿದ್ನೋ, ಧರ್ಮ ಸ್ಥಾಪನೆಗೋಸ್ಕರ ಸ್ವಾಮಿ ರಾಮಾನುಜರು ಶ್ರೀಪೆರುಂಬುದೂರಿನಲ್ಲಿ ಅವತರಿಸಿ ಕಾಂಚೀಪುರಕ್ಕೆ ಬಂದು, ಶ್ರೀರಂಗಕ್ಕೆ ಬಂದು, ಅಲ್ಲಿಂದ ಭಾರತದ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಭಕ್ತಿಯ ಅಲೆಯನ್ನು ಎಬ್ಬಿಸಿದರು. ತ್ರೇತಾಯುಗ ರಾಮನ ಯುಗ. ರಾಮ ಧರ್ಮದ ಪ್ರತೀಕ. ರಾಮೋ ವಿಗ್ರಹವಾನ್ ಧರ್ಮ. ಧರ್ಮದ ಯುಗ ಅದು ತ್ರೇತಾಯುಗ. ಪ್ರಭು ರಾಮಚಂದ್ರ ಹೆಜ್ಜೆ ಹೆಜ್ಜೆಗೆ ಧರ್ಮದಲ್ಲಿಯೇ ನಡೆದಂಥವನು. ದ್ವಾಪರ ಯುಗ ಅದು ಕೃಷ್ಣನ ಯುಗ. ಕೃಷ್ಣಂ ಧರ್ಮಂ ಸನಾತನ. ಅವನು ಧರ್ಮದ ಅವತಾರಕ್ಕೋಸ್ಕರ ಅವತಾರ ಮಾಡಿ ಕೊನೆಯಲ್ಲಿ ಗೀತೋಪದೇಶವನ್ನು ಮಾಡಿದ. ಇಡೀ ಜಗತ್ತಿಗೆ ಬೆಳಕನ್ನು ನೀಡುವ ಗೀತೋಪದೇಶವನ್ನು ಕೃಷ್ಣ ಮಾಡಿದ. ಕಲಿಯುಗದಲ್ಲಿ ನಮ್ಮ ಆಚಾರ್ಯರು, ನಮ್ಮ ಜಗದಾಚಾರ್ಯರು ಸ್ವಾಮಿ ರಾಮಾನುಜರು ಅವತಾರ ಮಾಡಿ ಇದು ರಾಮಾನುಜರ ಯುಗ ಆಯಿತು. ಅಲ್ಲಿ ರಾಮಾಯಣ ಅವತಾರ ಆಯಿತು, ಮಹಾಭಾರತ ಅವತಾರ ಆಯಿತು, ಗೀತೆ ಬಂತು. ಇಲ್ಲಿ ನಮ್ಮೆಲ್ಲರಿಗೂ ಆ ಸುಧೆಯನ್ನು ಕುಡಿಸಿದಂತಹ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರ ಅವತಾರ ಆಗಿ ಇದು ರಾಮಾನುಜರ ಯುಗ ಆಯಿತು. ನನಗೆ ಪ್ರತಿ ಬಾರಿ ಪ್ರತಿ ಕಡೆ ಹೋದಾಗಲೆಲ್ಲ ಮನಸ್ಸು ತುಂಬಿ ಬರುತ್ತೆ, ಆನಂದ ಆಗುತ್ತೆ. ನಮ್ಮ ಇಷ್ಟು ಜನ ಶ್ರೀ ವೈಷ್ಣವ ಬಂಧುಗಳು ದಿವ್ಯ ಪ್ರಬಂಧ ಪಾರಾಯಣ ಮಾಡ್ತಾರೆ, ವೇದವನ್ನು ಪಾರಾಯಣ ಮಾಡ್ತಾರೆ, ಸ್ವಾಮಿ ರಾಮಾನುಜರಿಗೆ ಆರಾಧನೆ ಮಾಡ್ತಾರೆ. ಎಷ್ಟು ಶ್ರದ್ಧೆ ಪ್ರೀತಿ ಇದೆ. ಕಳೆದ 12 ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ ಚಳವಳಿಯ ರೀತಿ ಎಲ್ಲ ಕಡೆ, ಆ ಕಡೆ ಹೈದರಾಬಾದ್ ಕರ್ನಾಟಕದಿಂದ ಹಿಡಿದು ಎಲ್ಲ ಕಡೆ ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ದೊಡ್ಡ ಚಳವಳಿಯ ರೀತಿ ಆಗಿದೆ. ಎಲ್ಲ ಕಡೆ ಶ್ರೀಮತಿ ರಾಮಾನುಜಾಯ ನಮಃ, ಶ್ರೀಮತಿ ರಾಮಾನುಜಾಯ. ಇವತ್ತು ನಾವು ಬೆಳಗ್ಗೆ ನಮ್ಮ ಶ್ರೀಮಠದಲ್ಲಿ ಸ್ವಾಮಿ ರಾಮಾನುಜರಿಗೆ ಅಭಿಷೇಕ ಆಯಿತು. ಅದನ್ನು ದರ್ಶನ ಮಾಡಿ ಇಲ್ಲಿಗೆ ಬರಬೇಕು ಅಂತ ವಾಹನದಲ್ಲಿ ಕುಳಿತು ನಮ್ಮ ಎಲ್ಲ ಸಹಕಾರಿಗಳ ಜೊತೆ ರಾಮಾಂಶ 101 ಪಾರಾಯಣ ಮಾಡಿಕೊಂಡು ಬಂದು ಇಲ್ಲಿ ಬಂದರೆ ಸ್ವಾಮಿ ರಾಮಾನುಜರ ಮುಂದೆ ಅದರ ಶಾತ್ತುಮರೆ ಆಯಿತು. ಅದು ಪ್ರಪನ್ನ ಗಾಯತ್ರಿ 108 ರತ್ನಗಳು. ಅದು ಅಂತಹ ರತ್ನಗಳನ್ನು ಕೊಟ್ಟಂಥ ಅಮುದನ ಸ್ವಾಮಿ ರಾಮಾನುಜರ ಅನನ್ಯ ಭಕ್ತರು. ನಮಗೆ ಬೇರೆ ಏನು ಬೇಕಾಗಿಲ್ಲ, ಸ್ವಾಮಿ ರಾಮಾನುಜರ ಅನುಗ್ರಹ ಕಟಾಕ್ಷ ಇದ್ದರೆ ಸಾಕು. ಇವತ್ತು ನಾವು ಅವರನ್ನ ಈ ಬಿಸಿಲಿದ್ದರೂ ಸಹ ಸ್ವಾಮಿ ರಾಮಾನುಜರು ಈ ಎಲ್ಲ ಬೀದಿಗಳಲ್ಲಿ ಸಂಚಾರ ಮಾಡಿದ್ದಾರೆ. ಮುಳುಬಾಗಿಲಿನಲ್ಲಿ ರಾಮಾನುಜರ ಹವಾ ಎದ್ದಿದೆ. ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರೂ ಸ್ವಾಮಿ ರಾಮಾನುಜರನ್ನು ದರ್ಶನ ಮಾಡಿದ್ದಾರೆ. ಅವರು ದರ್ಶನ ಮಾಡದೆ, ಕೆಲವರು ದರ್ಶನ ಮಾಡದೆ ಇದ್ದರೂ ಸಹ ಸ್ವಾಮಿ ರಾಮಾನುಜರ ಕಟಾಕ್ಷ ಅವರ ಮೇಲೆ ಬಿದ್ದಿದೆ. ಇಡೀ ಮನುಕುಲರನ್ನ ಉದ್ಧಾರ ಮಾಡಿದಂಥ ಆಚಾರ್ಯರು ನಮ್ಮ ರಾಮಾನುಜರು. ಹೆಮ್ಮೆ ಆಗುತ್ತೆ ನಮಗೆ. ಅಂತಹ ಸ್ವಾಮಿ ರಾಮಾನುಜರ ಅನುಯಾಯಿಗಳಾಗಿ ನಾವು ಮಾಡಬೇಕಾದ್ದೇನು ಅಂದರೆ,
ನಾವೆಲ್ಲ ಸಂಘಟನೆ ಆಗಬೇಕು. ನಿಜ, ಈಗ ಎಲ್ಲ ಕಡೆ ಸಂಘಟನೆಗಳು ಬೆಳೀತಾ ಇದೆ, ನಕ್ಷತ್ರಗಳು ನಡೀತಾ ಇದೆ. ಮುಂದಿನ ತಿಂಗಳು ಕೋಲಾರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸ್ವಾಮಿ ರಾಮಾನುಜರ ವಿಜಯೋತ್ಸವ ಆಗ್ತಾ ಇದೆ, ಶ್ರೀ ವೈಷ್ಣವ ಸಂಗಮ ಆಗ್ತಾ ಇದೆ. ಎಲ್ಲ ನೀವು ಅಲ್ಲಿಗೆ ಬರಬೇಕು. ಮುಳುಬಾಗಿಲಿನಿಂದ ಕೋಲಾರ ಹತ್ತಿರ, ಅಲ್ಲಿಗೆ ನೀವು ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು. ನಾನು ಅವರಿಗೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ರಾಮಾನುಜ ಭಕ್ತರು ಅಲ್ಲಿ ಸೇರಬೇಕು ಅಂತ. ಸೊ ರಾಮಾನುಜರು ಕೇವಲ ಒಂದು ಮತ ಸಿದ್ಧಾಂತಕ್ಕೆ ಸೀಮಿತರಾಗದೆ ಇಡೀ ಮನುಷ್ಯರನ್ನೆಲ್ಲ ಸಂಘಟಿಸಿದಂತಹ ಆಚಾರ್ಯರು, ಸಂತಶ್ರೇಷ್ಠರು. ಅವರು ನಮ್ಮ ಕರ್ನಾಟಕಕ್ಕೆ ಆಗಮಿಸಿದ್ದು ನಮ್ಮ ಭಾಗ್ಯ. ಅವರ ಪಾದಸ್ಪರ್ಶ ಈ ನೆಲಕ್ಕಾಗಿದ್ದು ನಮ್ಮೆಲ್ಲರ ಪುಣ್ಯ. 1000 ವರ್ಷಗಳ ಹಿಂದೆ ಅವರ ಪಾದಸ್ಪರ್ಶ ಇಲ್ಲಿ ಆಯಿತು, ಈ ನೆಲಕ್ಕಾಯಿತು. ಈ ನೆಲದಲ್ಲಿ ಅವರ ಪಾದರೇಖೆಗಳು, ಪಾದಸ್ಪರ್ಶ, ಶ್ರೀಪಾದ ರೇಣು ಇಲ್ಲಿದೆ. ಪ್ರಾಯಶಃ 1000 ವರ್ಷಗಳಾದ ಮೇಲೆ ಸ್ವಾಮಿ ರಾಮಾನುಜರು ಮತ್ತೆ ಈ ಕರ್ನಾಟಕದ ಜನರನ್ನೆಲ್ಲ ಅನುಗ್ರಹಿಸೋಕ್ಕೋಸ್ಕರ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಮ್ಮ ನಡೆ ರಾಮಾನುಜರೆಡೆಗೆ ಅಂತ ನಾವು ಹೇಳ್ತಾ ಇದ್ದೀವಿ. ರಶ್ ಟುವರ್ಡ್ಸ್ ರಾಮಾನುಜ ಅಂತ ಹೇಳ್ತೀವಿ. ಹೆಮ್ಮೆಯಿಂದ ನಾವೆಲ್ಲ ಸ್ವಾಮಿ ರಾಮಾನುಜರ ಜೊತೆ ಹೆಜ್ಜೆ ಹಾಕಬೇಕು. ಇವತ್ತೊಂದು ವಿಶೇಷ ಆಯಿತು. ನಾನು ಕೇಳಿದೆ ಎಷ್ಟು ದೂರ ಅಂತ. ಒಂದು ಅರ್ಧ ಕಿಲೋಮೀಟ್ರು, 1 ಕಿಲೋಮೀಟ್ರು. ಪರವಾಗಿಲ್ಲ, ಸ್ವಾಮಿ ರಾಮಾನುಜ ಜೊತೆ ಆದರೆ 1 ಕಿಲೋಮೀಟ್ರ್ ಏನೋ 100 ಕಿಲೋಮೀಟ್ರ್ ಹೆಜ್ಜೆ ಹಾಕ್ಬೋದು ಅಂತ ನಾವು ಮುಂದೆ ಸಾಗ್ತಾ ಇದ್ದು. ಹಿಂದೆ ರಾಮಾನುಜರ ರಥದಲ್ಲಿ ಅವರ ಉತ್ಸವ ಆಗ್ತಾ ಇತ್ತು. ರಾಮಾನುಜರಿಗೆ ಅನ್ನಿಸ್ತು, ನನ್ನ ಮುಂದೆ ಇವನೇನು ಹೋಗೋದು, ನನ್ನ ಹಿಂದೆ ಬರಬೇಕು ಅಂತಾರೆ ಸ್ವಾಮಿ ರಾಮಾನುಜರು ಮುಂದೆ ಹೋಗಿ ನಾವೆಲ್ಲ ಅವರ ಹಿಂದೆ ಹೋಗಬೇಕು. ಒಂದು ಕ್ಷಣ ರಾಮಾನುಜರಿಗೆ ಅನ್ನಿಸ್ತು, ಯಾಕೆ ಇವರು ಮುಂದೆ ಎಲ್ಲ ಹೋಗ್ತಾ ಇದ್ದಾರೆ, ಹೋಗಬಾರ್ದು, ನನ್ನ ಹಿಂದೆನೇ ಬರಬೇಕು ಅಂತ ಅದಕ್ಕೊಂದು ಲೀಲೆ ನಡೆಸಿ ಭಕ್ತರೆಲ್ಲರಿಗೆ ಹೇಳಿ ವಾಹನದಲ್ಲಿ ಬನ್ನಿ ಎಂದರು. ನನಗನ್ನಿಸ್ತು, ರಾಮಾನುಜರ ಲೀಲೆ ಸತ್ಯಂ 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 ಇತಿರಾಜೋ ಜಗದ್ಗುರು. ಈಗ ನಮ್ಮ ಈ ಯುಗದಲ್ಲಿ ಬೇರೆ ಯಾರನ್ನು ಆಶ್ರಯಿಸಬೇಕಾಗಿಲ್ಲ. ಆಚಾರ್ಯರಾದಂತಹ ಸ್ವಾಮಿ ರಾಮಾನುಜರನ್ನು ಆಶ್ರಯಿಸಿದರೆ, ಅವರ ದಿವ್ಯ ಧಾಮವನ್ನು ಹೇಳಿದರೆ, ಅವರ ಶ್ರೀಪಾದ ತೀರ್ಥವನ್ನು ಸ್ವೀಕರಿಸಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಎಲ್ಲ ಕಡೆ ಯುವಕರೆಲ್ಲ ಸಂಘಟನೆ ಮಾಡಿಕೊಂಡು ದೊಡ್ಡ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಮೇ ತಿಂಗಳು ಪೂರ್ತಿ ಎಲ್ಲ ಕಡೆ ಇದೆ. ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ಭಕ್ತರೆಲ್ಲರ ಉತ್ಸಾಹವನ್ನು ನೋಡ್ತಾ ಇದ್ದೀವಿ. ಸ್ವಾಮಿ ರಾಮಾನುಜರ ಜೊತೆ ನಾವು ಹೆಜ್ಜೆ ಆಗ್ತಾ ಇದ್ದೀವಿ. ಅದು ಜೀವನದ ಸಾರ್ಥಕ ಕ್ಷಣ. ಬಿಸಿಲಾಗಲಿ ಮಳೆ ಆಗಲಿ, ಇನ್ನೇನಿನ್ನು 15 ದಿವಸ ಆದಮೇಲೆ ಮಳೆ ಶುರು ಆಗುತ್ತೆ. ನಾವು ನಮ್ಮ ಶ್ರೀಕಾರ್ಯನಿಗೆ ಹೇಳ್ತಾ ಇದ್ದೆ, ಮಳೆ ಶುರುವಾದ ತಕ್ಷಣ ಕರ್ನಾಟಕದ ಸೊಲ್ಲಾಪುರದಿಂದ ಎಲ್ಲ ಕಡೆ ಪ್ರವಾಸ ಮಾಡೋಣ ಅಂತ. ನಾನು ಅಲ್ಲಿಂದ ಪ್ರವಾಸ ಶುರು ಮಾಡ್ತೀನಿ. ಹೊನ್ನಾಳಿ, ದಾವಣಗೆರೆ, ಹರಿಹರ ಎಲ್ಲ ಕಡೆ ಆ ಕಡೆಯಿಂದ ಪ್ರವಾಸ ಮಾಡ್ತೀನಿ. ಸ್ವಾಮಿ ರಾಮಾನುಜರು 3 ಬಾರಿ ಇಡೀ ಭಾರತವನ್ನು ಸಂಚಾರ ಮಾಡಿದ್ರು ಬರೀ ಕಾಲ್ನಲ್ಲಿ, ಕೇವಲ ಕೆಲವು ಶಿಷ್ಯರ ಜೊತೆ. ನಮ್ಮೆಲ್ಲರಿಗೂ ರತ್ನಪ್ರಾಯವಾದಂತಹ ಶ್ರೀಭಾಷ್ಯವನ್ನು ಕೊಟ್ಟಂತಹ ಆಚಾರ್ಯರು ಇಲ್ಲಿಂದ ಅಷ್ಟು ದೂರ ಕಾಶ್ಮೀರಕ್ಕೆ ಹೋಗಿ ಬೋಧಾಯನ ವೃತ್ತಿಯನ್ನು ತಂದು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ರು. ಏನು ಸೌಕರ್ಯ ಇತ್ತು ಅವರಿಗೆಲ್ಲ, ಪಾಪ ಆಚಾರ್ಯರಿಗೆ. ನನಗೆ ಯಾವಾಗಲೂ ಸ್ಮರಣೆಗೆ ಬರೋದು, ನಾವು ಕಾರ್ ಹತ್ತಿ ಬರ್ತೀವಿ, ಅವರು ಬರೀ ಕಾಲಿನಲ್ಲಿ ಮುಳ್ಳು ಕಲ್ಲು ಲೆಕ್ಕಿಸದೆ ಸಾವಿರಾರು ಮೈಲಿ ಸಂಚಾರ ಮಾಡಿದ್ರು. ನಾವು ಈ ಕಾರ್ನಲ್ಲಿ ಹೋಗ್ತೀವಿ, ಅವರು ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು, ನಮ್ಮೆಲ್ಲರಿಗೂ ಒಂದು ದಾರಿ ದೀಪ ತೋರಿಸಬೇಕು ಅನ್ನುವಂಥ ಉದ್ದೇಶದಿಂದ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ, ಊಟ ಇತ್ತೋ ತಿಂಡಿ ಇತ್ತೋ ಮಲಗೋಕ್ಕೆ ಜಾಗ ಇತ್ತೋ, ಪಾಪ ನಾವು ಯೋಚನೆ ಮಾಡಬೇಕಾದ್ದು ಅದನ್ನು ಯಾಕೆ ಮಾಡಬೇಕಾಗಿತ್ತು. ಅವ್ರ ಪಾಡಗಳು ಶ್ರೀರಂಗದಲ್ಲಿ ಇರ್ಬೋದಾಗಿತ್ತು, ಆದರೆ ಎಲ್ಲರನ್ನ ಉದ್ಧಾರ ಮಾಡಬೇಕಾಗಿತ್ತು. ಎಲ್ಲರಿಗೂ ಜೀವನದಲ್ಲಿ ಒಂದು ದೀಪವನ್ನು, ನಂದಾದೀಪವನ್ನು ಹತ್ತಿಸಬೇಕಾಗಿತ್ತು. ಇವರೆಲ್ಲರಿಗೂ ಭಗವಂತನ ದರ್ಶನ ಮಾಡಿಸ್ಬೇಕಾಗಿತ್ತು. ಇವರ ಜೀವನ ವ್ಯರ್ಥ ಆಗಬಾರ್ದು, ಇವರ ಜೀವನಕ್ಕೊಂದು ಅರ್ಥ ಸಿಕ್ಕಬೇಕು, ಜೀವನದಲ್ಲಿ ಒಂದು ಬೆಳಕು ಕಾಣಬೇಕು.
ನಾವೆಲ್ಲ ರಾಮಾನುಜರ ಶಿಷ್ಯರು, ರಾಮಾನುಜರ ಅನುಯಾಯಿಗಳು ಅಂತ ಹೇಳ್ಕೊಳ್ಬೇಕು. ಅಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿದಂತಹ ಸಂತ ಶ್ರೇಷ್ಠ ರಾಮಾನುಜರ ತ್ರಿನಕ್ಷತ್ರ ಮಹೋತ್ಸವವನ್ನು ನಾವೆಲ್ಲ ಸೇರಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮುಳುಬಾಗಿಲಿನ ಶ್ರೀ ವೈಷ್ಣವ ಸಂಘದವರು ಒಂದು ತಿಂಗಳ ಹಿಂದೆ ಬಂದು ನನ್ನನ್ನು ಕರೆದು, ನಾನು ಯಾವುದೇ ಕಾರ್ಯಕ್ರಮ ಇದ್ದರೂ ನಮ್ಮ ಶ್ರೀ ವೈಷ್ಣವ ಸಂಘದ ಸ್ವಾಮಿ ರಾಮಾನುಜರ ತ್ರಿನಕ್ಷತ್ರ ಮಹೋತ್ಸವ ಇದ್ದರೆ ನಾನು ಅವಶ್ಯ ಅದಕ್ಕೆ ಭಾಗವಹಿಸ್ತೀನಿ. ನಮ್ಮ ವಿಜಯಲಕ್ಷ್ಮಿ ಮಾಮಿ ಅವರ ಗೋಷ್ಠಿ ಕಳೆದ 2 ವರ್ಷಗಳಿಂದ ನನ್ನ ಜೊತೆ ಹೆಜ್ಜೆ ಹಾಕ್ತಾರೆ. ನಾನು ಎಲ್ಲೇ ಹೋದರೂ ಮೊದಲು ಅವರು ಇರ್ತಾರೆ. ಅಲ್ಲಿ ಬಂದು ಗೋಷ್ಠಿ ಮಾಡಿ ರಾಮಾನುಜನ ತಂದೆ ಹೇಳಿ ತನಿಯನ್ನು ಹೇಳಿ ಈ ಎಲ್ಲ ಆನಂದದ ಸಂಗತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಶ್ರೀ ವೈಷ್ಣವ ಸಂಘಕ್ಕೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಮಿ ರಾಮಾನುಜರ ಪರಮಾನುಗ್ರಹ ಆಗಲಿ. ನಮ್ಮ ಶ್ರೀಯುತರು ಅವರು ಅನೇಕ ಸೇವಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ, ಅನೇಕರ ಜೀವನದಲ್ಲಿ ಬೆಳಕಾಗಿದ್ದಾರೆ. ನಮ್ಮ ಈ ಶ್ರೀ ವೈಷ್ಣವ ಸಂಘಕ್ಕೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಅವರು ನಮ್ಮ ಜೊತೆ ಬಂದರು. ಸಮಾಜದಲ್ಲಿರುವಂಥ ಎಲ್ಲರನ್ನ ಒಗ್ಗೂಡಿಸಿ ಒಂದು ಶ್ರೀ ವೈಷ್ಣವ ಪತಾಕೆಯನ್ನು, ಧ್ವಜವನ್ನು ನಾವೆಲ್ಲ ಸೇರಿ ಮತ್ತೊಮ್ಮೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 1,00,000 ಜನ ಸೇರಿಸಿ ಆ ವಿಶ್ವಾಸ ನನಗೆ ಬಂದಿದೆ. ಹೋದ್ಸಲಿ ಮಾಡಿದ್ದಕ್ಕೆ 60,000 70,000 ಆಯಿತು. ಈಗ ಈ ಮುಳುಬಾಗಿಲಿನಲ್ಲೇ ಇಷ್ಟು ಜನ ನಮ್ಮ ಶ್ರೀ ವೈಷ್ಣವ ಬಂಧುಗಳಿದ್ದೀರಿ. ನೀವೆಲ್ಲ ಬಂದೇ ಬರ್ತೀರಲ್ವಾ? ಕೋಲಾರಕ್ಕೆ ನೀವೆಲ್ಲ ಬರಬೇಕು. ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳಷ್ಟು ಅವರೆಲ್ಲ ಬಂದಿದ್ದಾರೆ. ಮಂಜುನಾಥ ರಾಮಾನುಜ ದಾಸರು ಬಂದಿದ್ದಾರೆ. ದೊಡ್ಡ ಛತ್ರ ಸಿಕ್ಕಿದೆ. ಅಲ್ಲಿರುವಂಥ ಆ ಛತ್ರ AC ಛತ್ರನಂತೆ, ಅದಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿ ಬಾಡಿಗೆ. ಅವ್ರು ಹೇಳಿದ್ರಂತೆ, ಆಚಾರ್ಯರ ತ್ರಿನಕ್ಷತ್ರ ಮಾಡ್ತಾ ಇದ್ದೀರಿ, ಉಚಿತವಾಗಿ ಕೊಡ್ತೀನಿ ಅಂಥೇಳಿ ಉಚಿತವಾಗಿ ಯಾರೋ ಒಬ್ಬರು ಕೊಡುಗೆ ದಾನಿ ಮುಂದೆ ಬಂದ್ರಂತೆ. ಎಷ್ಟು ಜನ ಶ್ರೀ ವೈಷ್ಣವ ಬರ್ತೀರಿ, ಅಷ್ಟೂ ಜನಕ್ಕೆ ನಾನು ಪ್ರಸಾದದ ವ್ಯವಸ್ಥೆ ಮಾಡ್ತೀನಿ ಅಂತ. ನೋಡಿ, ರಾಮಾನುಜರು ಎಂತೆಂಥ ಪವಾಡಗಳನ್ನು ಮಾಡ್ತಾರೆ, ವಿಸ್ಮಯವನ್ನು ಮಾಡ್ತಾರೆ. ನಾವು ಯಾರ್ಯಾರಿಗೋ ಹೇಳ್ತೀವಲ್ಲ, ಪವಾಡ ಮಾಡ್ತಾರೆ, ವಿಸ್ಮಯ ಮಾಡ್ತಾರೆ. ಇಲ್ಲ, ನೀವೆಲ್ಲ ಇಷ್ಟು ಜನ ಇಲ್ಲಿ ಸೇರಿದ್ದೀರಲ್ಲ, ಇದೇ ದೊಡ್ಡ ವಿಸ್ಮಯ. ಎಲ್ಲರ ಮನಸ್ಸಿನಲ್ಲೂ ಅವರು ನಿಂತು ಇದೆಲ್ಲದನ್ನು ಮಾಡಿಸ್ತಾ ಇದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಅಂತರ್ಯಾಮಿ ಭಗವಂತ ಅಂತ. ನನಗೆ ಅಂತರ್ಯಾಮಿ ಸ್ವಾಮಿ ರಾಮಾನುಜರು. ಅವರು ನನ್ನನ್ನೆಲ್ಲ ಕಡೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಹೋಗಿ ಆ ಭಕ್ತರನ್ನು ಆಶೀರ್ವಾದ ಮಾಡುವಂಥ, ಮುಂದೆ ನಡೆಯುವಂತಹ, ಕೋಲಾರದಲ್ಲಿ ನಡೆಯುವಂತಹ ಈ ಶ್ರೀ ವೈಷ್ಣವ ಮಹಾಸಂಗಮ ಅಂತ ನಾವು ಇದನ್ನು ಕರೆದಿದ್ದೀವಿ. ನಾನು ಅಂದ್ಕೊಂಡೆ, ಜೂನ್ 7ನೇ ತಾರೀಕು ಭಾನುವಾರ ಅಲ್ಲಿರುವಂಥ ದೊಡ್ಡ ಕಲ್ಯಾಣ ಮಂಟಪ. ನೀವು ಕೋಲಾರಕ್ಕೆ ಬಂದ ತಕ್ಷಣವೇ ರಾಮಾನುಜರ ಹಾವೇ ನಿಮ್ಮ ಮೇಲೆ ಬೀಸುತ್ತೆ. ಎಲ್ಲಿ ಜಾಗ ಕೇಳಬೇಕಾಗಿಲ್ಲ. ಶ್ರೀಮತಿ ರಾಮಾನುಜ ಹೆಣ್ಮ, ಶ್ರೀಮತಿ ರಾಮಾನುಜ ಹೆಣ್ಮ ಹೇಳ್ತಾರೆ. ಎಲ್ಲ ಕಡೆ ಧ್ವಜ ಹಾರುತ್ತೆ. ಇಡೀ ಕೋಲಾರದಲ್ಲೆಲ್ಲ ಆಗುತ್ತೆ. ಕನಿಷ್ಠ 5,000 ಶ್ರೀ ವೈಷ್ಣವ ಭಕ್ತರು ಅಲ್ಲಿ ಸೇರಬೇಕು ಅನ್ನೋದು ನನ್ನ ಆಶಯ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಮಿ ರಾಮಾನುಜರ ಅನುಗ್ರಹ ಆಶೀರ್ವಾದ ನಿರಂತರವಾಗಿರಲಿ. ಸ್ವಾಮಿ ರಾಮಾನುಜರ ಆ ದಿವ್ಯ ಅನುಗ್ರಹ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಹೀಗೆ ಗ್ರಾಮಗಳಲ್ಲಿ, ನಗರಗಳಲ್ಲಿ ಎಲ್ಲ ಕಡೆ ರಾಮಾನುಜರ ವಿಜಯ ಧ್ವಜ ಹಾರಲಿ. ಅನೇಕ ಯುವಕರು, ಇಲ್ಲಿರುವಂಥ ಯುವಕರನ್ನೆಲ್ಲ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ. ಇವರೆಲ್ಲರೂ ನಿಂತು ನಮ್ಮ ರಾಮಾನುಜರ ಹಿರಿಮೆಯನ್ನು, ಗರಿಮೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು, ಕೈಂಕರ್ಯವನ್ನು ನೀವೆಲ್ಲ ಮಾಡುವಂತಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಮುಳುಬಾಗಿಲಿನ ನಮ್ಮ ಶ್ರೀ ವೈಷ್ಣವ ಸಂಘದ, ನಮ್ಮ ಶ್ರೀ ವೈಷ್ಣವ ಬಂಧುಗಳನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಈ ಕೋಲಾರದಲ್ಲಿ ನಡೆಯುವಂತಹ ಈ ಮಹಾಸಂಗಮ, ಶ್ರೀ ವೈಷ್ಣವ ಮಹಾಸಂಗಮ ಅಂತ ಇದಕ್ಕೆ ಕರೆದಿದೆ. ಸ್ವಾಮಿ ರಾಮಾನುಜರ ಪ್ರೇರಣೆ ಆಯಿತು. ನಾನು ಅವ್ರಿಗೊಂದು
ವಾಕ್ಯವನ್ನು ಕೊಟ್ಟಿದ್ದೇನೆ. ಅಲ್ಲಿ ಕುಂಭಮೇಳ, ಇಲ್ಲಿ ರಾಮಾನುಜ ಮೇಳ. ರಾಮಾನುಜರಿದ್ದರೆ ಎಲ್ಲ ನದಿಗಳು ಅಲ್ಲಿ ಸಂಗಮಿಸುತ್ತೆ. ಎಲ್ಲ ದೇವತೆಗಳೆಲ್ಲ ಅಲ್ಲೇ ಇರ್ತಾರೆ. ಯಾಕೆಂದರೆ ಅವರು ಆದಿಶೇಷನ ಅವತಾರ, ಲಕ್ಷ್ಮಣನ ಅವತಾರ, ಬಲರಾಮನ ಅವತಾರ, ಅದಕ್ಕಿಂತ ಹೆಚ್ಚಾಗಿ ಸ್ವತಃ ತಿರುವೆಲ್ಲಕ್ಕೇಣಿಯ ಪಾರ್ಥಸಾರಥಿಯ ಅವತಾರ, ಕೃಷ್ಣನ ಅವತಾರ. ಹೇಗೆ ದ್ವಾಪರದಲ್ಲಿ ಕೃಷ್ಣ ಗೀತೋಪದೇಶವನ್ನು ಮಾಡಿ ಗೀತಾಚಾರ್ಯನಾದನೋ, ಹಾಗೆ ಕಲಿಯುಗದಲ್ಲಿ ರಾಮಾನುಜರ ಅವತಾರ ಆಗಿ ನಮ್ಮೆಲ್ಲರಿಗೂ ಅಂತಹ ಗೀತೆಯನ್ನು, ಭಕ್ತಿಯ ಗೀತೆಯನ್ನು ನಮಗೆ ಕೊಟ್ಟಂತಹ ಸಂತರು. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಇದ್ದೀನಿ. ನಮ್ಮ ಜೊತೆ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀ ರವಿ ನರಸಿಂಹನ್, ಸಂಘಟನಾ ಕಾರ್ಯದರ್ಶಿಯಾದಂತಹ ನಮ್ಮ ಸುಗಂಧರಾಜ್, ನಮ್ಮ ನರಸಿಂಹಾಚಾರ್ಯರು ಎಷ್ಟು ಉತ್ಸಾಹಿಗಳು ಅಂದರೆ ಅವರು ಎಲ್ಲೆಲ್ಲಿ ರಾಮಾನುಜರ ದಿವ್ಯ ನಾಮ ಇರುತ್ತೆ ಅಲ್ಲಿರ್ತಾರೆ. ಅವರು ಎಲ್ಲೆಲ್ಲಿ ನಮ್ಮ ವಿಜಯೋತ್ಸವ ಆದಾಗ ಎಲ್ಲ ಕಡೆ ಅವರು ಬಂದಿದ್ದರು. ಕೋಲಾರ ಅವರ ಒಂದು ಪ್ರತಿಷ್ಠಿತವಾದಂಥ ಕ್ಷೇತ್ರ. ಪ್ರಾಯಶಃ ಮುಂದಿನ ತಿಂಗಳು ಜೂನ್ 7ನೇ ತಾರೀಕು ಅವರ ಶಕ್ತಿಯಲ್ಲಿ ಪ್ರದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಮಿ ರಾಮಾನುಜರ ಪರಿಪೂರ್ಣ ಕೃಪಾಶೀರ್ವಾದ ಸದಾ ಇರಲಿ. ನಾವು ಈ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೋಗಬೇಕು. ಸಂಜೆ ಇನ್ನೊಂದು ಕಾರ್ಯಕ್ರಮ ಇದೆ. ನಮಗೆ ರಾಮಾನುಜರ ವಿಶ್ರಾಂತಿ ಕೊಡೋದೇ ಇಲ್ಲ, ಸುತ್ತಾ ಇರು ಅಂತಾರೆ. ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಅದರಿಂದ ನಾನೀಗ ಹೊರಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಮಿ ರಾಮಾನುಜರ ಅನುಗ್ರಹ, ದಿವ್ಯಾನುಗ್ರಹ ಸದಾ ಇರಲಿ. ಭಕ್ತರೆಲ್ಲರಿಗೆ ಅವರ ಕೃಪಾ ಕಟಾಕ್ಷ ಇರಲಿ ಅಂತ ಹಾರೈಸ್ತಾ ಈ ವಾಕ್ಪುಷ್ಪವನ್ನು ಸ್ವಾಮಿ ರಾಮಾನುಜರ ಶ್ರೀ ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.